ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ನೋಡ್ತಾಯಿರಿ. ಇದು ಚಿಕನ್ ಎಲ್ಲ ತೊಳೆದು ಮಡಿಕೊಂಡಿದ್ದೀನಿ. ಜೊತೆಗೆ ಏನೇನು ಬೇಕು ಅಂತ ಹಸಿಮೆಣ್ಸಿಕಾಯಿ, ಶುಂಠಿ, ಪುದೀನ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ, ನಾಟಿ ಈರುಳ್ಳಿನೇ, ಜೊತೆಗೆ ಅರಿಶಿನ ಪುಡಿ. ಇದು ಇನ್ನೊಂದು ಮಸಾಲೆ, ಕಾಯಿ, ಸ್ವಲ್ಪ ಶುಂಠಿ, ಹುರ್ಗಡ್ಲೆ, ಸ್ವಲ್ಪ ಗಸಗಸೆ, ಒಂದು ಚಿಕ್ಕ ಗಾತ್ರದ್ದು ಒಂದು ಟೊಮೆಟೊ ಹಣ್ಣು ಹಾಕ್ಕೊಳ್ಳೋದು. ನನ್ನ ಮಗ ಹಿಂದೆಗುಟೆಯಿಂದ ಮುಟ್ತಾಯಿದ್ದ. ಇನ್ನು ಇದು ಹಾಕ್ಕೊಂಡು ರುಬ್ಕೊಳ್ಳೋದು. ನೋಡಿ, ಮಿಕ್ಸಿ ಒಳಗಡೆ ಹಾಕೋತಾ ಇದ್ದೀನಿ. ಈ ಮೊಟ್ಟೆ ಕೋಳಿ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿ ಸಾಂಬಾರು ತರೋದು, ಮೊಟ್ಟೆ ಕೋಳಿ ತರೋದು. ಇನ್ನು ಆ ಕೋಳಿದು ಅದು ಚಾಪ್ಸ್ಗೆ, ಬಿರಿಯಾನಿಗೆ, ಅದರಲ್ಲೂ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಮೊಟ್ಟೆ ಕೋಳಿ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಮಾಡೋದು. ಇನ್ನು ಇದು ಹಾಕ್ಕೊಂಡು ರುಬ್ಕೊಳ್ಳೋದು. ಸಣ್ಣದಾಗಿ ಹಚ್ಕೊಂಡು ರುಬ್ಕೊಳ್ಳೋದು. ಅದು ಚಿಕನ್ ಅಲ್ಲೇ ಕಟ್ ಮಾಡಿಕೊಟ್ಟಿರ್ತಾರೆ, ಮನೆಗೆ ಬಂದು ತೊಳ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಗ್ಯಾಸ್ ಮೇಲೆ ಮಡಗ್ತಾಯಿದ್ದೀನಿ. ಕುಕ್ಕರಲ್ಲೇ ಮಾಡೋದು, ಅದು ಬೇಯಲ್ಲ, ಲೇಟಾಗುತ್ತೆ ಬೇಯೋದು. ಹಾಗಾಗಿ ಇನ್ನು ಗ್ಯಾಸ್ ಮೇಲೇ ಕುಕ್ಕರಲ್ಲೇ ಕೂಗಿಸ್ಕೊಳ್ಳೋದು. ಒಂದು 3-4 ವಿಸಿಲಾದ್ರೂ ಕೂಗಿಸ್ಕೋಬೇಕು, ಇಲ್ಲಾಂದರೆ ಬೆಂದಿರಲ್ಲ ಅದು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಅದು ಕುಕ್ಕರ್ ಸ್ವಲ್ಪ ಕಾಯಿಲೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಒಬ್ಬರು ಎಣ್ಣೆ ಹಾಕಾದ್ಮೇಲೆ ಆ ಮಸಾಲೆ ಏನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ತಾರೆ. ನಾನು ಫಸ್ಟೇ ಇದನ್ನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡಾದ್ಮೇಲೆ ಸ್ವಲ್ಪ, ಆಮೇಲೆ ಆ ಮಸಾಲ ಹಾಕಬೇಕು. ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ. ಹಾಗಾಗಿ ಅದು ಆರ್ತಾ ಇರುತ್ತೆ ಎಣ್ಣೆಗೆ ಹಾಕ್ತಿಟ್ಕೇನೆ, ತೇವ ಇರುತ್ತಲ್ಲ ಅದಕ್ಕೇ. ನೋಡಿ, ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಆಮೇಲೆ ಮಸಾಲ ಹಾಕೋಬೇಕು. ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನಾರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಅಷ್ಟೇ, ಇದು ಫ್ರೈ ಆಗುತ್ತೆ. ಫ್ರೈ ಆಯಿತು ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ಮಾಡಿದ್ದೀನಿ ಫ್ರೈನ. ಹಾಗಾಗಿ ಏನು ರುಬ್ಬಿಟ್ಕೊಂಡಿದ್ದೋ ಆ ಮಸಾಲೆನ ಅದರೊಳಗಡೆ ಹಾಕೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಒಂದು ಸ್ವಲ್ಪ ಇನ್ನು ಏನು ಮಿಕ್ಸಿಗೆಲ್ಲ ರುಬ್ಬಿರೋದು ಅಂಟ್ಕೊಂಡಿತ್ತು, ಅದಕ್ಕೊಂದು ಸ್ವಲ್ಪ ನೀರೆಲ್ಲ ಹಾಕಿ ಒಳಗಡೆ ಫ್ರೈ ಮಾಡೋಕ್ಕೆ ಹಾಕೋದು. ಚೆನ್ನಾಗಿ ಫ್ರೈ ಆಗುತ್ತೆ. ನಿಮ್ಗೆ ಯಾರೆಲ್ಲ ಯಾವ ಥರ ಕೋಳಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಮೊಟ್ಟೆ ಕೋಳಿನ ಅಂತ ಹೇಳಿ. ನೋಡಿ, ಇದೆಲ್ಲನೂ ಚೆನ್ನಾಗಿ ಇನ್ನೂ ಇದೊಂದು ಸ್ವಲ್ಪ ಅವತ್ತು ಚೆನ್ನಾಗಿ ಹುರ್ದು ಏನಷ್ಟು ನೀರು ಐತೆ ಅದೆಲ್ಲ ಸುಂಡ್ಕೋಬೇಕು. ನೀರು ಅಷ್ಟು ಗಂಟ ಚೆನ್ನಾಗಿ ಹುರಿಬೇಕು. ಅಷ್ಟು ಹುರಿದ್ರೂ ಅದು ಬೆಂದಿರಲ್ಲ. ನೋಡಿ, ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಅದು ನೀರು ಎಷ್ಟು ಕೊತ ಅಂತ ಇರುತ್ತೋ ಅಷ್ಟೆಲ್ಲ ಕುದಿ ಇದಾಗಬೇಕು. ಹಾಗಾಗಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಫೈನಲಾಗಿ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ನೀರು ಹೆಂಗೆ ಸುಂಡ್ಕೊಂಡೈತೆ. ಅಷ್ಟಿದ್ದದ ನೀರು ಈ ಥರ ಚೆನ್ನಾಗಿ ಸುಂಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಬಂದಿದೆ. ಇನ್ನು ನಮಗೆ ನಮ್ಮ ಅಳತೆಗೆ
ನಮ್ಮ ಮನೆ ಜನ ನೋಡ್ಕೊಂಡು ಇನ್ನೆಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕೊಳ್ಳೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ನೋಡ್ಕೊಂಡು ಹಾಕೊಳ್ಳಿ ಖಾರ ಪುಡಿನ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಈ ಥರ ಗಂಟಾಗದೇ ಇರೋ ಥರ ಕಲಿಸ್ಬಿಟ್ಟು ಅದರೊಳಗಡೆಗೆ ಹಾಕ್ತೀನಿ. ನೋಡಿ, ಇನ್ನೊಂದು ಕಡೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ಬಿಟ್ಟಿದ್ದೀನಿ. ಈ ಥರ ಸಾಂಬಾರಿಗೆ ನೀರು ಹಾಕ್ಬಿಟ್ಟು ಎಲ್ಲನೂ ಇನ್ನೂ ಮಸಾಲೆ ಇನ್ನೊಂದು ಮಸಾಲೆನ ಅದು ಆಮೇಲೆ ಹಾಕೋದು. ಇದೆಲ್ಲನೂ ಹಾಕ್ಬಿಟ್ಟು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇಲ್ಲಿ ಮಸಾಲೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಟ್ಕೊಳ್ಳೋದು. ಇದನ್ನು ಫಸ್ಟು ಕೂಗಿಸ್ಕೊಬಿಡ್ತೀನಿ. ಕೂಗಿಸ್ಕೊಂಡು ಆದಮೇಲೆ ಆ ಮಸಾಲ ಹಾಕ್ಕೊಳ್ಳೋದು. ಇದರಲ್ಲಿ ಚೆನ್ನಾಗಿ ವಿಸಲ್ ಹೊಡೆದು ಅದು ಮಸಾಲ ಹಾಕ್ತಿಡ್ಕೆ ಗಟ್ಟಿ ಬಂದುಬಿಡುತ್ತೆ. ಹಾಗಾಗಿ ಬರೀ ಖಾರ ಪುಡಿ ನೀರಲ್ಲೇ ಈ ಥರ ಕೂಗಿಸ್ಕೊಳ್ಳೋದು. ಈ ರಬ್ಬರ್ದು ಇನ್ನೊಂದೇನೆಂದರೆ, ಅವರು ಅಂಗಡಿಯವ್ರು ಹೇಳಿದ್ದು, ರಬ್ಬರ್ನ ನಾವು ನೀರಿಗೆ ಹಾಕೋದು, ಆಮೇಲೆ ನಲ್ಲಿ ಹತ್ರ ನೇರಾಕ್ಬಿಡೋದು, ಆಮೇಲೆ ಫ್ರಿಡ್ಜ್ ಒಳಗಡೆ ಮಡಗೋದು ಇವೆಲ್ಲ ಮಾಡಬಾರ್ದಂತೆ. ಹಂಗೆ ಮಾಡೋದ್ರಿಂದನೇ ಬೇಗ ಹಾಳಾಗೋಗುತ್ತೆ. ಇದು ಏನು ನಾವು ಮಾಡ್ತೀವೋ ಆಗ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಬಿಡಿ, ಆಗ ಬಾಳಿಕೆ ಬರುತ್ತೆ ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತಿದ್ದು ಹೇಳಿದೆ ಅಷ್ಟೇ. ನೋಡಿ, ಅದನ್ನು ಕೂಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ವಿಸಲ್ ಹಾಕಿದ್ದೀನಿ. 3 ವಿಸಿಲ್ 4 ವಿಸಿಲ್ ಹಾಕಿಸ್ಕೋಬೇಕು. ಇನ್ನೊಂದು ಕಡೆ ಇದ್ದದ್ದು ಮಸಾಲೆನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಅದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ವಿಸಲ್ ಹಾಕಿದ್ಮೇಲೆ ಬೇಗನೆ ಇದಾಗ್ಬಿಡುತ್ತೆ ಕೂಗ್ತದೂ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬೆಂದಿರುತ್ತೆ ನೋಡಿ, ಈ ಥರ ಬಂದೈತೆ. ಮಸಾಲ ಹಾಕ್ದಲೇನೂ ಅಷ್ಟು ಟೇಸ್ಟಾಗಿರುತ್ತೆ ಸಾಂಬಾರು. ಏನು ಮಾಡೋದು, ಹಂಗಿದ್ರೆ ಒಂದು ಸ್ವಲ್ಪ ಮಸಾಲೆ ಅದು ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ರುಬ್ಬಿಟ್ಕೊಂಡಿರೋದನ್ನ ಇನ್ನು ಗ್ಯಾಸ್ ಹಚ್ಬಿಟ್ಟು ಅದು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ಈ ಮಸಾಲೆ ಹಾಕ್ಬಿಟ್ಟು ಇದನ್ನು ಎಲ್ಲನೂ ನೀರಾಗಿ ಬಿಸಿನೀರು ತೊಗೊಳ್ಳಿ. ಬಿಸಿನೀರು ತೊಗೊಂಡು ಹಾಕ್ಕೊಂಡು ಇನ್ನೂ ರುಚಿ ಏನಾರ ಕಡಿಮೆ ಆಗಿದ್ದರೆ ನೀವು ಇನ್ನೊಂದು ಸ್ವಲ್ಪ ರುಚಿ ಸೇರಿಸ್ಕೋಬೇಕು. ನಾನು ಈ ನೀರಿಗೆಲ್ಲ ಹಾಕಿರಲಿಲ್ವಲ್ಲ, ಇನ್ನೊಂದು ಸ್ವಲ್ಪ ರುಚಿ ಹಾಕಿದ್ದೀನಿ. ಅದು ನಿಮಗೆ ಎಷ್ಟಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇಷ್ಟೇ ಸಿಂಪಲಾಗಿದೆ. ಇನ್ನೊಂದು ಚೆನ್ನಾಗಿ ಕುದಿ ಹತ್ತಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೋಡಿ, ಫೈನಲಾಗಿ ಈ ಥರ ಬಂದಿದೆ ಸಾಂಬಾರು. ಇನ್ನು ರೊಟ್ಟಿಗೆ, ಮುದ್ದೆಗೆ, ಅನ್ನಕ್ಕೆ, ದೋಸೆ, ಇಡ್ಲಿಗೆ ಯಾವುದಕ್ಕಾದರೂ ಮ್ಯಾಚ್ ಆಗುತ್ತೆ, ಸೆಟ್ ಆಗುತ್ತೆ ತಿನ್ನೋದಕ್ಕೆ. ನಿಮ್ಗೆ ಯಾವ್ದು ಇಷ್ಟ ಹೇಳಿ. ಥ್ಯಾಂಕ್ ಯು.